ಇಂದ್ರ, ಹೊಗೆ ಕಪ್ಪಾಗಿದೆ ಅಂದ್ರೆ ಅವಧೂತರು ಹೇಳಿದ ವ್ಯಕ್ತಿ ಪ್ರದ್ಯುಮ್ನನ ಜೀವನದಲ್ಲಿ ಕಾಲಿಟ್ಟಿದ್ದಾರೆ. ಯಾರಿರ್ಬೋದು ಇಂದ್ರ? ಹೇಗೆ ಹೇಳೋದು ಅಮ್ಮ? ಇವತ್ತು ಮನೇಲಿ ಪಾರ್ಟಿ, ಕಡಿಮೆ ಅಂದ್ರೆ 100 ಜನ ಬಂದು ಹೋಗಿರ್ಬೋದು. ಅದರಲ್ಲಿ ಅವಧೂತರು ಹೇಳಿದ ವ್ಯಕ್ತಿ ಯಾರು ಅಂತ ಹೇಗ್ ಗೊತ್ತಾಗುತ್ತೆ? ಆ ವ್ಯಕ್ತಿ ಯಾರು ಅಂತ ಆದಷ್ಟು ಬೇಗ ಹುಡುಕ್ಬೇಕು ಇಂದ್ರ. ಪ್ರದ್ಯುಮ್ನ ಮೇಲೆ ಅವ್ರ ನೆರಳು ಕೂಡ ಬಿಡಬಾರ್ದು. ಹಾಗೆ ಮಾಡ್ಬೇಕು. ಯಾಕೇನಾಯ್ತು? ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಕ್ಕಾಗಲ್ವಾ? ನಾನಿನ್ನ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯೋಚನೆ ಮಾಡಕ್ಕೇನಿದೆ? ಇಬ್ರಿಗೂ ಉಪಯೋಗ ಇದೆ ಅಲ್ವಾ? ನಿನ್ಗೇನೋ ಲಾಭ ಆಗುತ್ತೆ ಸರಿ. ಹೊಸದಾಗಿ ಬಂದಿದ್ಯಾ, ಪ್ರದ್ಯುಮ್ನನ್ನ ಒಲಿಸ್ಕೋಬೇಕು. ಆದ್ರೆ ನನ್ಗೇನ್ ಲಾಭ? ನೀನ್ ನಾಟಕ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೀನ್ ಬರಕ್ ಮುಂಚೆನೂ ಮಾಡ್ತಿದ್ದೆ, ನೀನ್ ಹೋದ್ಮೇಲೂ ಮಾಡ್ತೀನಿ. ಆದ್ರೆ ಒಬ್ಳೆ ಮಾಡಕ್ ಕಷ್ಟ ಆಗಲ್ವಾ? ಜೊತೆಗೆ ಯಾರಾದ್ರೂ ಇರ್ಬೇಕು ಅಂತ ಅನ್ಸಲ್ವಾ? ಅದು ಅಲ್ದೆ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾಯಿನ ಬೇಗ ಸೋಲಿಸ್ಬೋದು. ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಆದ್ರೆ ಒಂದ್ ಪ್ರಾಬ್ಲಮ್. ಏನು? ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತಾನೆ ಇಟ್ಕೋ, ಅನ್ಕೊಂಡಿದ್ ಸಾಧಿಸ್ತೀವಿ ಅಂತಾನೆ ಇಟ್ಕೋ, ಕೊನೆಗೆ ನಾನು ನೀನೆ ಕಿತ್ತಾಡ್ತೀವಿ. ನೋ ನೋ ನೋ, ನಿನಗ್ ಬೇಕಾಗಿರೋದ್ ಪವರ್ ತಾನೆ, ಇಟ್ಕೋ. ನನಗ್ ಬೇಕಾಗಿಲ್ಲ. ಏನ್ ಬೇಕು ನಿನ್ಗೆ? ದುಡ್ಡು ಸಿಕ್ಕಿದ್ರೆ ಸಾಕು, ಅಷ್ಟೇ. ಈ ಪವರ್ ಎಲ್ಲ ನಮ್ಮಮ್ಮಂಗ್ ಬೇಕಾಗಿರೋದು. ಅಂಡ್ ಮಾಯಿಗೂ ನಮ್ಮಮ್ಮಂಗೂ ದ್ವೇಷ ಅಂಡ್ ಆಲ್ ಆಫ್ ದಟ್. ಐ ಡೋಂಟ್ ಕೇರ್. ನನಗ್ ಹೇಗ್ ಬೇಕಾಗಿರೋದಕ್ಕೆ, ಏನ್ ಬೇಕು ಅದನ್ನ ತಗೊಳೋದಿಕ್ಕೆ ದುಡ್ಡು ಕೊಟ್ರೆ ಸಾಕು. ಪವರ್ ನಿನಗೆ, ದುಡ್ಡು ನನಗೆ. ಪ್ರದ್ಯುಮ್ನ? ವಾಟ್ ಅಬೌಟ್ ಹಿಮ್? ಅವನ್ಗೂ ಇದಕ್ಕೂ ಏನ್ ಸಂಬಂಧ? ನನ್ ತಮ್ಮನ್ನ ಮದ್ವೆ ಆಗ್ತಿದ್ಯಾ ಅಂತ ನೆನ್ಪಿದೆ ತಾನೆ? ನನ್ಗೇನು ಅವನ್ಮೇಲೆ ಲವ್ ಇಲ್ಲ. ನನಗೆ ಈ ಲವ್ವು ಮದ್ವೆಲೆಲ್ಲ ನಂಬಿಕೆನೇ ಇಲ್ಲ. ಅವನನ್ನ ಮದ್ವೆ ಆದ್ರೆ ರಿಚ್ ಆಗಿರ್ಬೋದು ಅಂತ ಮಮ್ಮ ಹೇಳಿದ್ರು, ಅದಕ್ಕೆ ಒಪ್ಕೊಂಡೆ. ಸೊ ನಿನ್ಗೆ ಯುಕ್ತಿ ಅರಸ ಆಗ್ಬೇಕು ಅಂತೇನ್ ಆಸೆ ಇಲ್ವಾ? ನೋ ವೇಸ್. ಅರಸ್ ಆದ್ರೂ ಆಗದೆ ಇದ್ರು ದುಡ್ಡು ಬಂದ್ರೆ ಸಾಕು ಅಷ್ಟೆ. ವುಡ್ ಯು ಸೇ? ವಾಟ್ ಈಸ್ ಯೋರ್ ಪ್ರಾಬ್ಲಮ್? ನಾವಿಬ್ರು ಯಾಕೆ ಒಟ್ಟಿಗೆ ಕೆಲಸ ಮಾಡಕ್ಕಾಗಲ್ಲ? ನಿಮ್ಮಮ್ಮ ಈಶ್ವರಿ, ನೀನ್ ಹೋಗಿ ಅವ್ರ ಹತ್ರ ಏನು ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮಮ್ಮ ನನ್ಗೇನು ಹೇಳಲ್ಲ. ಕ್ವಶನ್ ಕೇಳ್ಬೇಡ, ಹೇಳಿದ್ನ ಮಾಡು ಅಂತ ಹೇಳ್ತಾರೆ. ನಾನ್ ಯಾಕೆ ಕೇಳ್ಬೇಕು ಅವ್ರ ಮಾತ್ನ? ಅವ್ರಂತೂ ನನಗೇನು ಹೇಳಲ್ಲ. ನಾನೇನ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಯಾಕೆ ಹೇಳ್ಬೇಕು? ನನ್ಗೂ ಬುದ್ಧಿ ಇದೆ, ಟ್ಯಾಲೆಂಟ್ ಇದೆ. ನೋಡಕ್ ಚೆನ್ನಾಗಿದ್ದೀನಿ ಅಂದ್ರೆ ದಡ್ಡಿ ಅಂತನಾ? ನನ್ಗೆ ಬಾಸ್ ಬೇಡ, ಪಾರ್ಟ್ನರ್ ಬೇಕು. ನೋಡ್ತಾ ಇರು, ಈ ಮನೇಲಿ ಎಲ್ಲ ಬದಲಾಗುತ್ತೆ. ಅದಕ್ಕೆ ಕೌಂಟ್ ಡೌನ್ ಶುರು ಆಯ್ತು. ಮಜಾ ಏನಂದ್ರೆ ಈ ಮನೆಗೆ ಬಂದು 20 ವರ್ಷ ಆಯ್ತು ಅಮೃಪಾಲಿ. ಮನೆ ಕಟ್ದಾಗಿಂದ ಈ ಮರ ಕೂಡ ಇದೆ, ಆದ್ರೆ ಒಂದ್ಸಲನೂ ಮರ ಹತ್ತಿಲ್ಲ, ಹಣ್ಣು ತಿಂದಿಲ್ಲ. 20 ವರ್ಷಗಳಲ್ಲಿ ಹಣ್ಣೇ ಸೇವಿಸಿಲ್ಲವೇ? ಹಾಗಲ್ಲ, ಹಣ್ಣು ತಿಂದಿದೀವಿ, ಆದ್ರೆ ಈ ಮರದಲ್ಲ. ಮತ್ತೆ ನೀವು ತಂದ ಹಣ್ಣು ಎಲ್ಲಿಂದ ಬಂತು? ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಬಂದ್ವಿ. ಬಹಳ ವಿಚಿತ್ರ ಆಪದ್ ಬಾಂಧವ. ಮನೆಯ ಅಂಗಳದಲ್ಲೇ ಮರವಿದ್ದರೂ ಹೊರಗಿನಿಂದ ಹಣ್ಣು ತಂದು ತಿನ್ನಬೇಕೆ? ಆಕ್ಚುಲಿ ನೀವು ಹೇಳೋ ತನಕ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ನಾನು. ಹೌದಲ್ವಾ? ವಿಚಿತ್ರ ಅಲ್ವಾ? ಗಂಧರ್ವ ಲೋಕದಲ್ಲಿ ಎಲ್ಲಿ ನೋಡಿದರೂ ಹಣ್ಣಿನ ಮರಗಳು. ಅಲ್ಲ, ಯಾರು ಬೆಳೆಸಿರೋದು? ಯಾರೇಕೆ ಬೆಳೆಸಬೇಕು? ಮರಗಳು ಅದರ ಪಾಡಿಗೆ ಅದೇ ಬೆಳೆಯುತ್ತವೆ. ಈ ಮರ, ಗಿಡ, ಭೂಮಿ ನಮ್ಮದು ಎನ್ನುವುದು ಮಾನವರ ಕಲ್ಪನೆ.
ಗಂಧರ್ವ ಲೋಕದಲ್ಲಿ ಮರಗಳು ಯಾರಿಗೂ ಸೇರಿದ್ದಲ್ಲ. ಅದು ಗಂಧರ್ವರಿಗೆ ಪ್ರಕೃತಿ ಕೊಟ್ಟ ಉಡುಗೊರೆ. ಅಲ್ಲ, ನಿಜವಾಗ್ಲೂ ನಂಬ್ತೀರಾ? ಏನೆಂದು? ಅಂದ್ರೆ ಗಂಧರ್ವ ಲೋಕ ಇದೆ ಅಂತ? ಇದರಲ್ಲಿ ನಂಬುವ ಪ್ರಶ್ನೆ ಏನಿದೆ? ಕಣ್ಣಿಗೆ ಕಾಣುವುದಕ್ಕೆ ಸಾಕ್ಷಿ ಬೇಕೆ? ಮರವಿದೆ ಎಂಬುದಕ್ಕೆ ನಂಬಿಕೆ ಬೇಕೆ? ನಾನು ಗಂಧರ್ವ ಲೋಕದವಳು, ಗಂಧರ್ವ ಲೋಕದ ಮಹಾಮಂತ್ರಿ ಭದ್ರದೇವನ ಮಗಳು. ಆಕ್ಸಿಡೆಂಟ್ ಆಗಕ್ಕೆ ಮುಂಚೆ ಇವರು ಗಂಧರ್ವ ಕನ್ಯೆ ರೋಲ್ ಮಾಡಿದ್ದಾರೆ. ಅದೇ ಇವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಅವರು ಗಂಧರ್ವ ಕನ್ಯೆ ಅಂತ ನಂಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ಹೇಳಿದ್ರು ಆಘಾತ ಆಗತ್ತೆ. ಗಂಧರ್ವ ಲೋಕದಲ್ಲಿ ಎಷ್ಟೋ ಬಾರಿ ಮರದ ಕೊಂಬೆಗಳ ಮೇಲೆ ನಿದ್ದೆ ಹೋಗಿಬಿಡುತ್ತೇವೆ. ಬಿದ್ದೋಗಲ್ವಾ? ಬೀಳುವುದೇ. ಹಾಗೇನಾದರೂ ಆದರೆ ಮರದ ಕೊಂಬೆಗಳು ನಮ್ಮನ್ನು ಹಿಡಿದುಕೊಳ್ಳುತ್ತವೆ. ನೀವು ನಗದ್ ಪದೇ ಪದೇ ನೋಡಕ್ಕಾದ್ರೂ ಆ ರಾಜ್ಕುಮಾರ ನಿಮಗ್ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇವ್ರ ಜೊತೆ ಇದ್ರೆ ಗಂಧರ್ವ ಲೋಕ ನಿಜವಾಗ್ಲೂ ಇದೆ ಅಂತ ನಂಬೇಕು ಅನ್ಸುತ್ತೆ. ವಾಟ್? ಏನಾಗಿದೆ ನಂಗೆ? ರಾಜ್ಕುಮಾರನೂ ಇಲ್ಲ, ಗಂಧರ್ವ ಲೋಕನೂ ಇಲ್ಲ, ಏನೇನೋ ಹೇಳ್ತಾ ಇದ್ದೀನಿ. ಈ ಮನೆಗ್ ಬಂದಾಗಿಂದ ಏನೂ ಸರಿಯೋಗಿಲ್ವಲ್ಲ ಅಂತ ಬೇಜಾರಾಗಿತ್ತು. ಈಗ ಸಮಾಧಾನ ಆಯ್ತು. ಪಾರ್ಟ್ನರ್ ಅಂತ ನೀನ್ ಇದೆಯಲ್ಲ, ಐ ವಿಲ್ ವಿನ್. ಓಹೋ ಸಾರಿ, ಐ ಮೀನ್ ವಿ ವಿಲ್ ವಿನ್. ಬಂದಾಗಿಂದ ಬರೀ ಪ್ರಾಬ್ಲಮ್ಸೆ. ಆ ಆಮ್ರಪಾಲಿ ಬಂದ ತಕ್ಷಣ ನನ್ ಪರ್ಫ್ಯೂಮ್ ಬಾಟಲ್ ಹೊಡ್ದಾಕಿದ್ಲು. ಆಮೇಲೆ ಪಾರ್ಟಿಯಲ್ಲಿ ನಾನು ಪ್ರದ್ಯುಮ್ನ ಗ್ರ್ಯಾಂಡ್ ಎಂಟ್ರಿ ತಗೋಬೇಕು ಅನ್ಕೊಂಡ್ರೆ ಅದಕ್ಕೂ ಕಲ್ ಹಾಕಿದ್ಲು. ಈ ಡ್ರೆಸ್ಸಿಗೆ 30,000 ಪೇ ಮಾಡಿದೀನಿ, ಎಲ್ಲ ಹಾಳು ಮಾಡ್ಬಿಟ್ಲು. ಏನದು? ನೋಡು ಹೇಗ್ ಫ್ಲರ್ಟ್ ಮಾಡ್ತಾಳೆ ಪ್ರದ್ಯುಮ್ನ ಜೊತೆ. ಯಾಕೆ ನಗ್ತಾ ಇದ್ಯಾ? ವಿಚಿತ್ರ ನೀನು. ಪ್ರದ್ಯುಮ್ನನ್ ಕಂಡ್ರೆ ಇಷ್ಟನೇ ಇಲ್ಲ ಅಂತ್ಯ, ದುಡ್ಡು ಮಾತ್ರ ಬೇಕು ಅಂತ್ಯ. ಆದ್ರೆ ಪ್ರದ್ಯುಮ್ನನ್ ಜೊತೆ ಆಮ್ರಪಾಲಿ ನಗ್ತಾ ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ ಅಂತ್ಯ. ನನಗ್ ಇರಿಟೇಟ್ ಆಗ್ತಿರೋದು ಆ ಬ್ಲಡಿ ಆಮ್ರಪಾಲಿ ಮೇಲೆ. ನನಗ್ ಸಿಗ್ಬೇಕಾಗಿರೋ ಅಟೆನ್ಷನ್ ಎಲ್ಲ ಅವಳೆ ತಗೊಳ್ತಾ ಇದ್ದಾಳೆ. ನೀ ನನ್ ಪಾರ್ಟ್ನರ್ ಅಲ್ವಾ? ಹೌದು. ಅವಳನ್ನ ಆ ಮನೆಯಿಂದ ಕಳ್ಸಕ್ ಹೆಲ್ಪ್ ಮಾಡ್ತೀಯಾ? ಅವಳ ಮನೇಲಿ ಇರೋಷ್ಟು ದಿನನೂ ನನಗ್ ಸ್ವಲ್ಪನೂ ನೆಮ್ಮದಿ ಇಲ್ಲ. ಅಷ್ಟೇನಾ? ಅವಳೇ ನಿಮ್ ಮನೆಗ್ ನೆಂಟ್ರಲ್ಲ, ಫ್ರೆಂಡ್ ಅಲ್ಲ. ಪ್ರದ್ಯುಮ್ನ ಅವಳನ್ನ ಕರ್ಕೊಂಡ್ ಬಂದಿದ್ದಾನೆ. ನಾನು ಅವಳನ್ನ ಕಳಿಸು ಅಂದ್ರೆ ಕಳಿಸ್ಬಿಡ್ತಾನೆ. ಡೋಂಟ್ ವರಿ. ಥ್ಯಾಂಕ್ಸ್ ಪಾರ್ಟ್ನರ್. ಗುಡ್ ನೈಟ್.
ರೀ ಯಾಕ್ರಿ ಒಬ್ರೇ ಕೂತಿದ್ದೀರಾ? ಮಾಯಿ ಹಾಗೆ ಮಾಡಿದ್ರು ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ? ತಪ್ಪು ಮಾಯಿದಲ್ಲ ದೇವು, ನಿನ್ನ ಮಗಂದು. ಪ್ರದ್ಯುಮ್ನ ಏನ್ ಮಾಡ್ದ ಅಂತ ಹೀಗಂತ ಇದ್ದೀರಾ? ನನಗೆ ಜನ್ಮ ಕೊಟ್ಟ ಅಮ್ಮ ಯಾವುದೋ ಬೀದಿಲ್ ಸಿಕ್ಕದ ಅನಾಥನಗೋಸ್ಕರ ಅಷ್ಟು ಜನರ ಮುಂದೆ ನನ್ನ ಕೆನ್ನೆ ಹೊಡಿತಾರೆ ಅಂದ್ರೆ ಯಾರು ತಪ್ಪು ದೇವು? ಅಯ್ಯೋ ನಿಮ್ ದಮ್ಮಯ್ಯ ಅಂತೀನಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಬನ್ನಿ ಇಲ್ಲಿ. ನೀನ್ ಬಿಡು ದೇವು, ಬನ್ನಿ ಪ್ಲೀಸ್. ಬನ್ರಿ ನೀವು. ಬಿಡು ದೇವು ನೀನು. ಬನ್ನಿ. ಬಿಡು ದೇವು. ಎಷ್ಟು ವರ್ಷ ತಡಿತೀಯ ನನ್ನ ಹೀಗೆ? ಎಷ್ಟು ವರ್ಷ ಸತ್ಯ ಮುಚ್ಚಿಡ್ತೀಯ? ನನ್ ಸಾಯೋ ತನಕ. ನನ್ಗಾಗಿರೋ ಅವಮಾನ ನಿನ್ಗೇನು ಅನ್ಸಲ್ಲ ಅಲ್ವಾ? ನಿನ್ ಮಗನ ಬಿಟ್ರೆ ನಿನ್ಗೆ ಬೇರೆ ಏನೂ ಕಾಣಲ್ಲ ಅಲ್ವಾ? ಇಲ್ದೇ ಇರೋ ಕಷ್ಟ ಕೊಡ್ಬೇಡ್ರಿ ನನ್ಗೆ. ನನ್ಗೆಲ್ರೂ ಬೇಕು. ನೀವು, ಪ್ರದ್ಯುಮ್ನ, ಆನ್ಯ, ಛಾಯ, ಮಾಯಿ, ಎಲ್ರೂ ಬೇಕು. ರೀ ಏನ್ ಹುಡುಕ್ತಾ ಇದ್ದೀರಾ? ಇದನ್ನ ನಿನ್ನ ಮಗನ ಮುಖದ ಮೇಲೆ ಬಿಸಾಕಿ ಸತ್ಯ ಹೇಳ್ತೀನಿ. ನೀನ್ ಅರ್ಸು ಅಲ್ಲ, ನಿಮ್ ಮನೆಯವ್ರು ಯಾರು ಅಂತ ಗೊತ್ತಿಲ್ಲ. ಕತ್ನಲ್ಲಿ ಇದೊಂದನ್ನು ಬಿಟ್ರೆ ನಿನ್ನ ಮನೆಯವರು ಏನೂ ಉಳಿಸಿಲ್ಲ ನಿನಗೆ. ಈ ನಿನ್ನ ಆಸ್ತಿ ತಗೊಂಡು ಎಲ್ಲರೂ ದೂರ ಹೋಗು ಅಂತ ಹೇಳ್ತೀನಿ. ಬೇಡ ರೀ, ಪ್ರದ್ಯುಮ್ನಂಗೆ ಈ ಮನೇಲಿ ಜಾಗ ಇಲ್ಲ ಅಂದ್ರೆ ನಾನು ಇರಲ್ಲ. ಏನ್ ಹೆದರ್ಸ್ತಾ ಇದ್ಯಾ? ಇಲ್ಲ ರೀ, ಪ್ರದ್ಯುಮ್ನ ಈ ಮನೆಯಿಂದ ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ರೀ ಎಂತ ಕೆಲಸ ಮಾಡಿದ್ರಿ? ಗಂಟೆ 11 ಆಯ್ತು, ಒಳಗೋಗ್ಬೇಕು, ಬೇಗ ಬನ್ನಿ ಆಮ್ರಪಾಲಿ. ಸಮಯ ನೋಡಲು ಯಂತ್ರ ಬೇಕೆ? ನಿಮಗೆಲ್ಲರಿಗೂ ಸೂರ್ಯನ ನೆರಳು, ಚಂದ್ರನ ಬೆಳಕು ನೋಡಿ ಸಮಯ ಹೇಳಲು ಬರುವುದಿಲ್ಲವೇ? ನೀವು ಮಾನವರು ವಿಚಿತ್ರ ಜೀವಿಗಳು. ಓಡಾಡಲು ವಾಹನಗಳನ್ನು ಸೃಷ್ಟಿ ಮಾಡಿದ್ದೀರಿ, ಮಾತನಾಡಲು ಕೈಯಲ್ಲೇ ಹಿಡಿದು ಓಡಾಡುವ, ಅದೇ ಆಗಲೇ ಹೇಳಿದೆಯಲ್ಲ, ಮೊಬೈಲ್ ಅಥವಾ ಫೋನ್. ಹಾ, ಫೋನ್ ಯಂತ್ರವನ್ನು ಕಂಡುಹಿಡಿದಿದ್ದೀರಿ. ಎಲ್ಲದಕ್ಕೂ ಒಂದೊಂದು ಯಂತ್ರ. ಪ್ರಕೃತಿಗೂ ನಿಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಆಡುತ್ತೀರಿ. ಬನ್ನಿ, ಪ್ರಕೃತಿ ನೋಡ್ಬೇಕಂದ್ರೆ ಯಾವಾಗ್ಲೂ ಒಂದ್ಸಲ ಕಾಡಿಗೋ ಬೆಟ್ಟಕ್ಕೋ ಹೋಗ್ತಾ ಇರ್ತೀವಿ. ಇವತ್ತು ನನ್ನ ಪಾಲಕ್ ಸಿಕ್ಕಿರೋ ಖುಷಿ ಇದೊಂದೇ ದೇವು. ನಿನ್ನ ಮಗ ಮನೆಯವ್ರ ತಲೆ ಮೇಲೆ ಕೂತ್ಕೊಂಡು ಮೆರಿತಾ ಇದ್ದಾನೆ. ಪ್ರಪಂಚ ತಪ್ಪನ್ನೆಲ್ಲ ಹುಡ್ಕೋ ಮಾಯಿಗೆ ತನ್ನ ಮೂಗಿನ ಕೆಳಗಡೆ ನಡೀತಾರೋ ಈ ದೊಡ್ಡ ಮೋಸ ಕಾಣಿಸ್ತಾ ಇಲ್ಲ. ನನಗೇನಾದ್ರು ಸಾಧ್ಯ ಆಗಿದ್ರೆ ಇವತ್ತೇ ಅವನು ಕುತ್ತಿಗೆ ಹಿಡಿದು ಆಚೆ ತಳ್ತಾ ಇದ್ದೆ. ಯಾಕೆ ಇಷ್ಟ ದ್ವೇಷ ನಿಮ್ಗೆ ಅವನ ಮೇಲೆ? ನಾನು ಹೊಟ್ಟೆಲ್ ಹುಟ್ಟಿದ ಮಗ ಅಲ್ಲ, ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಒಪ್ಕೋತೀನಿ. ಆದ್ರೆ ಪ್ರೀತಿಗೆ ಅವನ್ ಯಾವತ್ತೂ ಕಡಿಮೆ ಮಾಡಿಲ್ಲ. ದೇವರ ಸ್ಥಾನದಲ್ಲಿಟ್ಟು ನೋಡ್ತಾನೆ ನಿಮ್ಮನ್ನ. ಅವನನ್ನು ಕೇಳ್ದ ನಾನು ಪೂಜೆ ಮಾಡು ಅಂತ. ನನಗ್ ಬೇಕಾಗಿಲ್ಲ ಅವನ ಪ್ರೀತಿ, ನನಗ್ ಬೇಕಾಗಿಲ್ಲ ಅವನ ಮರ್ಯಾದೆ. ಇಷ್ಟು ಕಟಕ್ರ ಆಗ್ಬೇಡ್ರಿ. ಹೌದು ದೇವು, ನಾನು ಕಟ್ಕನೆ. ನಿನ್ನ ಮನಸ್ಸಷ್ಟು ನನ್ನ ಮನಸ್ಸು ದೊಡ್ಡದಲ್ಲ. ಅನಾಥವಾಗಿ ಸಿಕ್ಕ ಮಗುನ ಓದ್ಸೋದು ಬೆಳೆಸೋದು ಒಂದ್ ಲೆಕ್ಕ. ಆದ್ರೆ ಆ ಮಗುನ ನಮ್ಮ ಮಗು ಅಂತ ಸುಳ್ಳು ಹೇಳಿ ಕೋಟ್ಯಾನುಕೋಟಿ ರೂಪಾಯಿ ಆಸ್ತಿಗೆ ವಾರಸ್ದಾರನ ಮಾಡೋದು ಯಾವ ನ್ಯಾಯ? ಇದು ಸರಿನಾ? ಈ ಮನೆಗೆ ಯಾಕೋ ಗ್ರಹಣ ಹಿಡಿದಿದೆ ಇವತ್ತು. ನಿಮ್ಗೆ ಎಷ್ಟೇ ಸಿಟ್ಟಿರ್ಬೋದು, ದ್ವೇಷ ಇರ್ಬೋದು, ಅವ್ನ್ ನನ್ ಮಗ ಅನ್ನೋದ್ ನೆನ್ಪಿರ್ಲಿ. ಅವನಿಗ್ ನೋವು ಕೊಟ್ರೆ ನನಗ್ ನೋವು ಕೊಟ್ಟ ಹಾಗೆ. ಅವನ್ ಈ ಮನೆಯಿಂದ ಏನಾದ್ರೂ ಆಚೆ ಹೋದ್ರೆ ನಾನು ಹೋಗ್ತೀನಿ.
ಆಪದ್ ಬಾಂಧವ. ಏನು? ಅಲ್ಲಿ ಏನು ಹೊಳೆಯುತ್ತಿತ್ತು, ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು. ಏನ್ ಹೊಳಿತಾ ಇತ್ತು ಆಮ್ರಪಾಲಿ? ಹಾಯ್ ಮಮ್ಮ, ಇನ್ನ ಮಲ್ಗಿಲ್ವಾ ನೀನು? ಲೇಟ್ ಆಯ್ತು, ಮಲ್ಕೋ. ನಿಂತ್ಕೋ. ಆಗ ಬರ್ತೀಯಾ ಈಗ ಬರ್ತೀಯಾ ಅಂತ ಕಾಯ್ತಾನೆ ಇದ್ದೀನಿ. ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಹೋಗ್ಲಿ ಮಮ್ಮ, ಈ ಮನೇಲೆ ಇರ್ಬೇಕಲ್ವಾ. ತುಂಬಾ ದೊಡ್ಡ ಮನೆ ಯುಕ್ತಿ, ಕಳೆದು ಹೋಗೋದು ತುಂಬಾ ಸುಲಭ. ಒಂಚೂರು ಈ ಕಡೆ ಆ ಕಡೆ ಆದ್ರೂ ದಾರಿ ತಪ್ಪಬಹುದು. ನನಗೆ ಚಿಕ್ಕ ಹುಡುಗಿ ಅಲ್ಲ ಮಮ್ಮ. ಹಾಗಲ್ಲ ಯುಕ್ತಿ, ನಾನು ನಮ್ಮ ಅಲ್ವಾ. ಐ ವರಿ ಅಬೌಟ್ ಯು. ಮಮ್ಮ ಫೈನ್. ನೀನ್ ಹೀಗೆಲ್ಲದಕ್ಕೂ ಕ್ವಶನ್ ಮಾಡ್ತಿರೋ ಉಸಿರು ಕಡ್ದಾಗತ್ತೆ ನನ್ಗೆ. ನಾನಿದೆಲ್ಲ ಯಾರಿಗೋಸ್ಕರ ಮಾಡ್ತಿರೋದು ಹೇಳು? ನಿನಗೋಸ್ಕರ. ಒಂದೊಂದ್ಸಲ ಡೌಟ್ ಆಗುತ್ತೆ ಮಮ್ಮ, ನನ್ಗೋಸ್ಕರ ಮಾಡ್ತಿದ್ಯೋ ಅಥವಾ ನಿನ್ಗೋಸ್ಕರ ಮಾಡ್ತಿದ್ಯೋ ಅಂತ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನೀ ಯಾಕೋ ಅವತ್ತು ತುಂಬಾ ಬೇರೆ ತರ ಆಡ್ತಿದ್ಯಾ. ಯಾವತ್ತೂ ಹಿಂಗ ಆಡ್ತಿರ್ಲಿಲ್ಲ. ನಾನು ಆರಾಮಾಗೇ ಇದ್ದೀನಿ ಮಮ್ಮ. ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಯುಕ್ತಿ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ. ನೀನ್ ನನ್ನ ಹತ್ರ ವಿಷಯ ಮುಚ್ಚಿಡಲ್ವಾ? ನಾನು ನಿನ್ನಮ್ಮ. ನಾನು ನಿನ್ ಮಗಳು. ನೀನ್ ಹೇಳ್ಕೊಟ್ರದ್ನ ಮಾಡ್ತಾ ಇದ್ದೀನಿ. ಇವಾಗ ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೊಳ್ತೀನಿ. ಇಲ್ಲಾಂದ್ರೆ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡುತ್ತೆ. ಗುಡ್ ನೈಟ್. ಅಲ್ಲ, ಏನ್ ಹೊಳಿತು? ಏನ್ ನೋಡಿದ್ರಿ ನೀವು? ಏನು ಅಂತ ತಿಳಿದಿಲ್ಲ ಆಪದ್ ಬಾಂಧವ, ಯಾವುದೋ ಹೊಳಪು ಕಾಣಿಸುತ್ತಿತ್ತು. ಪ್ರದ್ಯುಮ್ನ, ಏನಾಯ್ತಮ್ಮ? ಯಾಕಿಷ್ಟು ಗಾಬರಿ ಆಗಿದೆಯಾ? ಅಮ್ಮ, ಏನಾಯ್ತು? ಪ್ರದ್ಯುಮ್ನ, ಗಂಟೆ 11 ಆಯ್ತು, ಇನ್ನು ಹೊರಗಡೆನೆ ಇದೆಯಲ್ಲ. ಮೊದ್ಲೇ ಕೆಟ್ಟ ಚಳಿ, ಜ್ವರ ಏನಾದ್ರೂ ಬಂದ್ರೆ ನಿನ್ಗೆ? ಸಾರಿ ಅಮ್ಮ, ಆಕ್ಚುಲಿ ಆಮ್ರಪಾಲಿ ಅವರು ಏನೋ ನೋಡಿದ್ರಂತೆ ಅಲ್ಲಿ. ಎಲ್ಲಿ? ಇಲ್ಲೇನು ಇದ್ದಾಗಿಲ್ವಲ್ಲ. ಇಲ್ಲ ಆಪದ್ ಬಾಂಧವ, ಖಚಿತವಾಗಿಯೂ ಈ ಜಾಗದಲ್ಲಿ ಏನೋ ಇದೆ. ನೋಡಿ ಅಮ್ಮ, ಯಾಕಮ್ಮ ಸುಮ್ಮನೆ ಡೌಟು? ಬನ್ನಿ, ಅದೇನಿದೆಯೋ ನೋಡ್ಬೇಡ. ನಿಂತ್ಕೋ ಪ್ರದ್ಯುಮ್ನ.